ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ಕಳೆದಂತೆ ಸ್ಯಾಂಡಲ್ವುಡ್ನ ಒಬ್ಬೊಬ್ಬರೇ ನಾಯಕ ನಟಿಯರೆಲ್ಲರೂ ಕೂಡ ಮೌನ ಮುರಿತಾ ಇದ್ದಾರೆ. ಅದೇ ರೀತಿಯಾಗಿ ದಿವಂಗತ ನರಸಿಂಹರಾಜು ಅವರ ಮೊಮ್ಮಗ ಹಾಗೂ ಸ್ಯಾಂಡಲ್ವುಡ್ನ ನಟ ಜುಗಾರಿ ಅವಿನಾಶ್ ಕೂಡ ಮಾತಾಡಿದ್ದಾರೆ. ಕೇಳೋಣ. ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ. ದರ್ಶನ್ ಅವರ ಪ್ರಕರಣದ ಬಗ್ಗೆ ಗೊತ್ತೇ ಇದೆ, ಇಡೀ ಇಂಡಸ್ಟ್ರಿ ಅದ್ರ ಬಗ್ಗೆ ಮಾತಾಡುತ್ತೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇಟ್ಸ್ ಟೂ ಪರ್ಸ್ನಲ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಬಿಗರ್ ದೆನ್ ಎನಿಬಡಿ, ಅಂದರೆ ನಾವು ಎಲ್ಲದಕ್ಕಿಂತ ದೊಡ್ಡದಾಗಿ ಲಾ ಅನ್ನೋದು ಏನಿದೆಯೋ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದು ಯಾರ ಕಡೆ ನಿಜ ಇದೆಯೋ ಅದೇ ಸತ್ಯ. ಆ್ಯಂಡ್ ಅದು ಐ ಆಮ್ ಶೋರ್ ಎಲ್ಲರೂ ನೋಡ್ತಾರೆ. ಆದಷ್ಟು ಒಂದೇ ಕುಟುಂಬ, ಇಂಡಸ್ಟ್ರಿನ ಒಂದೇ ಕುಟುಂಬ ಅಂತಾರೆ. ಇವತ್ತು ಭೇಟಿ ಮಾಡಿದ್ರಾ ಸರ್ನ ನೀವು ಪರ್ಸ್ನಲಾಗಿ? ಸರ್ನ ದರ್ಶನ್ ಸರ್ನ? ಅಫ್ಕೋರ್ಸ್, ಐ ಮೀನ್ ವಿ ಹ್ಯಾವ್ ಹ್ಯಾಡ್ ಅ ಗುಡ್ ಟೈಮ್. ನಾವೆಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಆ್ಯಂಡ್ ಅವರ ಫ್ಯಾಮಿಲಿ ಈಸ್ ಅ ಗ್ರೇಟ್ ಲೆಜೆಂಡ್ರಿ ಫ್ಯಾಮಿಲಿ. ಆ್ಯಂಡ್ ಅವ್ರು ಮಾಡಿದಂಥ ಐ ಮೀನ್ ಸಪೋರ್ಟು, ಅವರ ಇರೋಂಥ ಫ್ಯಾನ್ಸು, ದೇ ಹ್ಯಾವ್ ಇಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದು ಅವಿನಾಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.